ಪ್ರಶಸ್ತಿ ಪುರಸ್ಕಾರದ ಕೂಂಬಾರವೇ ಮನೆ ತುಂಬಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಜಿಲ್ಲಾಡಳಿತ ಪ್ರಶಸ್ತಿ, ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಾಲ ವಿಕಾಸ ರತ್ನ ಪ್ರಶಸ್ತಿ, ಅಕ್ಕಮಹಾದೇವಿ ಕಾಯಕ ರತ್ನ ಪ್ರಶಸ್ತಿ, ದಿಕ್ರಹ ಗೈಸ್ ಒಮಾನ್ ಅವಾರ್ಡ್, ಶಹಮ್ ಫ್ರೆಂಡ್ಸ್ ಅವಾರ್ಡ್ ಅಬುದಾಬಿ, ಕಲ್ಲಡ್ಕ ಅಬ್ರಾಡ್ ಫಾರಂ ಅವಾರ್ಡ್ ದುಬೈ, ಜೆಸಿ ರೋಟರಿ ಲಯನ್ಸ್ ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಯಾಸಿರ್ ರವರ ಸಾಧನೆಗೆ ಅರ್ಹವಾಗಿ ಇಂದು ಐಕ್ಯ ವೇದಿಕೆ ನೇರ್ಲಕಟ್ಟೆ ಕೂಡ ಈ ಸುಂದರ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದೆ. ನಿಮ್ಮ ಬದುಕು ಬಂಗಾರವಾಗಲಿ, ಬಾಲು ಶೃಂಗಾರವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಇದೀಗ ಮೂರನೇ ವ್ಯಕ್ತಿ ಆಗಿದ್ದಾರೆ ಸನ್ಮಾನಿಸುವಂತಹ ವ್ಯಕ್ತಿ. ಇದೇ ನಮ್ಮ ನೇರ್ಲಕಟ್ಟೆಯ ಬದ್ರಿಯಾ ಜುಮಾ ಮಸೀದಿ ಕೊಡಾಜೆದರ ಅಧ್ಯಕ್ಷರು, ಕಲಂದರ್ ಶಾ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರು ಅಬ್ಬಾಸ್ ನೇರ್ಲಕಟ್ಟೆ. ಅಬ್ಬಾಸ್ ನೇರ್ಲಕಟ್ಟೆ ಬನ್ನಿ. ನಯ ನಾಜೂಕಿನ ವ್ಯಕ್ತಿತ್ವ ಅಬ್ಬಾಸ್ ನೇರ್ಲಕಟ್ಟೆ. ನಯ ನಾಜೂಕು ವ್ಯಕ್ತಿತ್ವದ ನಿಜವಾದ ಆಭರಣ ಅಬ್ಬಾಸ್ ನೇರ್ಲಕಟ್ಟೆ. ಈ ಭಾಗದ ಜನರ ಪ್ರೀತಿ ಪಾತ್ರಕ್ಕೆ ಭಾಜನರಾದ ಆಪತ್ಕಾಲದ ಆಪತ್ ಬಾಂಧವ, ಸರಳ ಸಜ್ಜನಿಕೆಯ ಸಕಾರ ಮೂರ್ತಿ, ಯಾವ ಸಮಯದಲ್ಲೂ ಯಾವ ಕ್ಷಣದಲ್ಲೂ ಸಂಪರ್ಕಕ್ಕೆ ಸಿಗುವ ಏಕೈಕ ವ್ಯಕ್ತಿತ್ವ. ಯಾರು ಏನೇ ಹಣ್ಣಲಿ ಯಾವುದನ್ನು ಲೆಕ್ಕಿಸುವ ಜಾಯಮಾನ ಇವರದ್ದಲ್ಲ. ತನ್ನ ಬೆನ್ನನ್ನೇ ತಾನು ನೋಡಿಲ್ಲ, ಬೆನ್ನ ಹಿಂದೆ ನಿಂತು ಮಾತಾಡುವವರ ಬಗ್ಗೆ ಯಾವ ಚಿಂತೆಯೂ ನನಗಿಲ್ಲ. ಸಾಗುವ ದಾರಿ ಸತ್ಯತೆಯಿಂದ ಕೂಡಿದ್ದರೆ ಸಾಕು, ಬೆಂಕಿಯಾದರೂ ಸರಿ ಹಿಂದಿರುಗಿ ನೋಡಲಾರೆ. ಜಿಗಿಯುವುದೊಂದೇ ದಾರಿ, ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಸತ್ಯಸಂಧತೆಯ ಆಗರ, ಪ್ರೀತಿಯ ಸಾಗರ. ಕಠಿಣತೆ ಇಲ್ಲದ ಮೃದುವಾದ ಮಾತು, ಅಹಂಕಾರವಿಲ್ಲದ ವಿನಯ, ಎಲ್ಲರನ್ನೂ ಗೌರವಿಸುವ ನಡೆ, ಮಾತು ನಡೆ ವರ್ತನೆಗಳಲ್ಲಿ ಕಾಣುವ ಸೌಮ್ಯತೆ, ಸೌಂದರ್ಯ ಮತ್ತು ಸಂಸ್ಕಾರ, ಇವರ ಸಮಾಗಮ ಇದೇ ನಮ್ಮ ಅಬ್ಬಾಸ್. ಈ ಅಬ್ಬಾಸ್ ರವರನ್ನ ಬಹಳಷ್ಟು ಪ್ರೀತಿಯ ದ್ಯೋತಕವಾಗಿ ಶ್ರೀ ಬಿ ರಮಣಾತ್ರಯವರು ಶಾಲ್ವದಿಸಿ ಸ್ಮರಣಿಕೆಯನ್ನಿತ್ತು ಫಲಪುಷ್ಪ ನೀಡಿ ಪೇಟ ಧರಿಸಿ ಈ ಸುಂದರ ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಅಬ್ಬಾಸ್ ರವರೇ ಬದ್ರಿಯಾ ಜುಮಾ ಮಸೀದಿ ಕೊಡಾಜೆದರ ಅಧ್ಯಕ್ಷರಾಗಿ, ವಿಶೇಷವಾಗಿ ಕಲಂದರ್ ಶಾ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರಾಗಿ ಯಶಸ್ವಿಯಾಗಿ ಮುನ್ನಡೆತಕ್ಕಂಥ ಓರ್ವ ಸಜ್ಜನ ವ್ಯಕ್ತಿತ್ವ ಶ್ರೀಯುತ ಅಬ್ಬಾಸ್ ರವರೇ, ಅಭಿನಂದನೆಗಳು. ಸನ್ಮಾನವೇ ಉಡುಗೊರೆ, ಸಾಧನೆಯೇ ತಮ್ಮ ಗುರಿ. ಈ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ, ಭವ್ಯವಾದಂತಹ ವೇದಿಕೆಯಲ್ಲಿ ಬಹಳಷ್ಟು ಪ್ರೀತಿಯ ದ್ಯೋತಕವಾಗಿ ಸರ್ವರನ್ನು, ಮೂವರು ದಿಗ್ಗಜರನ್ನ ಈ ಸುಂದರ ವೇದಿಕೆಯಲ್ಲಿ ಸನ್ಮಾನಿಸಿದಂತ ನಮ್ಮ ಶ್ರೀ ಬಿ ರಮಣಾತ್ರಯವರು ಎಲ್ಲಿಯೂ ಕೂಡ ವಿಭಜನೆ ಮಾಡದ, ಎಲ್ಲಿಯೂ ಕೂಡ ಜೋಡಣೆ ಮಾಡತಕ್ಕಂಥ ಓರ್ವ ಏಕೈಕ ವ್ಯಕ್ತಿ, ದಕ್ಷಿಣ ಕನ್ನಡ ಜಿಲ್ಲೆ ಕಂಡ ಅದ್ಭುತ ರಾಜಕಾರಣಿ ಶ್ರೀ ಬಿ ರಮಣಾತ್ರಯವರು. ಗೂಡಿನ ಬಲಿ ಬಂಟ್ವಾಳ ಸಂಪರ್ಕವನ್ನ ಕಲ್ಪಿಸಿಕೊಂಡು, ಕಡೇಶ್ವಾಲ್ಯ ಅಜಿಲಮುಗರು ಸಂಪರ್ಕವನ್ನ ಕಲ್ಪಿಸಿಕೊಂಡು ಪ್ರಜಾಸೌಧದ ಜನಕರಾಗಿ ಮುನ್ನಡೆತಕ್ಕಂಥ ಏಕೈಕ ವ್ಯಕ್ತಿತ್ವ ಶ್ರೀ ಬಿ ರಮಣಾತ್ರಯವರು. ಸೋತಿದ್ದಾರೆ. ಸೋತದಲ್ಲಿ ಯಾವುದೇ ಬೇಸರವಿಲ್ಲ, ಆದರೆ ಸೋತ ರೀತಿ ಖಂಡಿತವಾಗಿಯೂ ಬೇಸರ ತಂದಿದೆ. ಪ್ರಚಾರ ಮಾಡದಿದ್ದರೂ ಪರವಾಗಿಲ್ಲ, ಅಪಪ್ರಚಾರ ಮಾಡದಿರಿ ಎಂಬುದೇ ಶ್ರೀ ಬಿ ರಮಣಾತ್ರಯವರ ಮಾತು. ಇದೀಗ ಶ್ರೀ ಬಿ ರಮಣಾತ್ರಯವರು ಈ ಶುಭ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ದಪ್ಪು ಸ್ಪರ್ಧಾ ಕೂಟದಲ್ಲಿ, ರಾಜ್ಯ ಮಟ್ಟದ ದಪ್ಪು ಸ್ಪರ್ಧಾ ಕೂಟದಲ್ಲಿ ಶ್ರೀ ಬಿ ರಮಣಾತ್ರಯವರ ಶುಭ ನುಡಿಗಾಗಿ ಪೋಡಿಯಂ ರೆಡಿ ಆಗ್ತಾ ಇದೆ. ಐಕ್ಯ ವೇದಿಕೆ ಕೋಡಾಜೆ ಇದು ರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ದಪ್ಪು ಸ್ಪರ್ಧೆ. ಈ ಒಂದು ಕಾರ್ಯಕ್ರಮ ಮಾನೀಯ ಈ ಕೇಂದ್ರ ಸ್ಥಳದಲ್ಲಿ ನಡೀತಾ ಇದೆ. ಇವತ್ತು ಐಕ್ಯತಾ ವೇದಿಕೆಯ ಮೂಲಕ ಸಾಧಕರನ್ನು ಸನ್ಮಾನಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಆಡ್ಯಗಣ್ಯ ಮಹನೀಯರೇ, ಮುಖ್ಯವಾಗಿ ಈ ಕಾರ್ಯಕ್ರಮದ ಮುಖ್ಯಸ್ಥರಾದಂಥ ಲತೀಫ್ ಅವರೇ, ಅವರ ಸ್ನೇಹಿತರೆ, ದಪ್ಪು ಸ್ಪರ್ಧೆಗೆ ಬಂದಿರತಕ್ಕಂಥ ಎಲ್ಲ ಮಕ್ಕಳೇ, ಉಸ್ತಾದರುಗಳೇ ಮತ್ತು ಇತರ ಆತ್ಮೀಯ ಬಂಧುಗಳೇ, ತಮಗೆಲ್ಲ 6:30 ಗಂಟೆಯಿಂದ ಲತೀಫ್ ಅವರು ಇಲ್ಲಿವರೆಗೆ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು
ಪ್ರಾರಂಭದ ಕಾರ್ಯಕ್ರಮ 6:30 ಗಂಟೆಗೆ ಶುರುವಾಗಿದೆ. ಈಗಲೂ ವೇದಿಕೆಯಲ್ಲಿ ಅತಿಥಿಗಳನ್ನು ಸ್ವಾಗತ ಮಾಡ್ತಲೇ ಇದ್ದಾರೆ. ಅದು ಒಂದು ಸಂತೋಷದ ವಿಚಾರ. ಇನ್ನು ಕೆಲವು ಗಂಟೆಗಳ ಕಾಲ ಮತ್ತೆ ಕೆಲವು ಜನ ಬರುವವರಿದ್ದಾರೆ, ಅವರಿಗೂ ಸ್ವಾಗತ ಮಾಡ್ತಕ್ಕಂಥ ಕೆಲಸ ಲತೀಫ್ ಅವರು ಮಾಡಬೇಕಾಗಿದೆ. ನಾನು ಹೆಚ್ಚಿಗೆ ಭಾಷಣ ಮಾಡುವಂಥ ಕೆಲಸ ಮಾಡುವುದಿಲ್ಲ. ಇವತ್ತು ಉಭಯ ಜಿಲ್ಲೆಯ ದಫ್ ಸಂಘಟನೆಯ ಅಧ್ಯಕ್ಷರಾಗಿ ಲತೀಫರು ಇದ್ದಾರೆ. ಕೆಲವು ವರ್ಷಗಳಿಂದ ಈ ಒಂದು ದಫ್ ಸ್ಪರ್ಧೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ದಫ್ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಅನುಯಾಯಿಗಳು ನಡೆಸಿಕೊಂಡು ಬರ್ತಕ್ಕಂಥ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ. ಇದು ಒಂದು ಕಲೆ. ಸ್ಪರ್ಧೆಗೆ ನಾವು ಇವತ್ತು ಇಲ್ಲಿ ದಫ್ ಸ್ಪರ್ಧೆಗೆ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಇದು ಒಂದು ಕಲೆ. ಆನುವಂಶಿಕವಾಗಿ ಪರಂಪರಾಗತವಾಗಿ ಇಸ್ಲಾಂ ಧರ್ಮದ ಅನುಯಾಯಿಗಳು ಧಾರ್ಮಿಕ ನೆಲೆಗಟ್ಟಿನ ಅಡಿಯಲ್ಲಿ ಅವರ ಕುಟುಂಬದ ಕಾರ್ಯಕ್ರಮ ಇರ್ಬೋದು, ಅವರ ಇತರ ಸಾಮಾಜಿಕ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಫ್ ಅನ್ನು ಅವರು ಅವಿಭಾಜ್ಯ ಅಂಗವಾಗಿ ತಗೊಂಡು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಸಣ್ಣ ವಯಸ್ಸಿನಲ್ಲಿ ನೋಡ್ತಾ ಇದ್ದೆ, ಮಂಗಲ ಕಾರ್ಯಗಳು ಏನಾದರೂ ಇದ್ದರೆ ಈ ಒಂದು ಹಾಡು ಹಾಡ್ತಾ ದಫ್ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಅದು ಆಧುನಿಕ ಸಮಾಜದಲ್ಲಿ ಅದಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಅದಕ್ಕೊಂದು ಸ್ಪರ್ಧೆಯ ರೂಪವನ್ನು ಕೊಟ್ಟು ಸ್ಪರ್ಧೆ ಇವತ್ತು ನಡೀತಾ ಇದೆ. ಇದರಲ್ಲಿ ಒಂದು ಧಾರ್ಮಿಕ ವಿಧಿವಿಧಾನಗಳ ಅಡಿಯಲ್ಲಿ ಕೂಡ ಇದಕ್ಕೆ ಒಂದು ಮಹತ್ವ ಇದೆ. ಇದನ್ನು ಅನೇಕ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಕೆಲಸವನ್ನು ಉಸ್ತಾದುಗಳು ಮಾಡ್ತಾ ಇದ್ದಾರೆ. ಅದರದ್ದೇ ಆದಂಥ ಚೌಕಟ್ಟಿನ ಒಳಗಡೆ ಈ ಕಾರ್ಯಕ್ರಮ ನಡೀತಿದೆ. ವಿಶೇಷವಾಗಿ ದಫ್ ಕಾರ್ಯಕ್ರಮ ಇಸ್ಲಾಂ ಧರ್ಮದ ಧಾರ್ಮಿಕ ಚೌಕಟ್ಟಿನ ಒಳಗಡೆ, ಬಹುಶಃ ಅದರಿಂದ ಹೊರಗೆ ಹೋಗದೆ ಅಲ್ಲಿ ಯಾವುದೇ ರೀತಿಯ ಅದಕ್ಕೆ ಅಪಚಾರ ಭಾಗದ ರೀತಿಯಲ್ಲಿ ಬಹುಶಃ ಈ ದಫ್ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಮುಂದಕ್ಕೂ ಇದು ನಡೆದುಕೊಂಡು ಹೋಗ್ತಾ ಇದೆ. ಭಾಳ ಸಂತೋಷ. ನಾನು ಅನೇಕ ಸಂದರ್ಭದಲ್ಲಿ ಇಂಥ ದಫ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ವಿಶೇಷವಾಗಿ ಹೆಚ್ಚು ಜನರ ಆಕರ್ಷಣೆ ಕೂಡ ಇವತ್ತು ಈ ಒಂದು ದಫ್ ಕಾರ್ಯಕ್ರಮಕ್ಕೆ ಸಿಗ್ತಾ ಇದೆ. ಮಾನಿಯಲ್ಲಿ ಲತೀಫ್ ಅವರು ಅವರ ಸ್ನೇಹಿತರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಐಕ್ಯತಾ ವೇದಿಕೆಯಲ್ಲಿ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ವರ್ತಮಾನ ಸಂದರ್ಭದಲ್ಲಿ ಮನುಷ್ಯ ನಮ್ಮದು ಅಪನಂಬಿಕೆ ಅವಿಶ್ವಾಸ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಡೀತಕ್ಕಂಥ ದಫ್ ಕಾರ್ಯಕ್ರಮ ಅದು ಸೌಹಾರ್ದತೆಯನ್ನು ಮೈಗೂಡಿಸ್ತಕ್ಕಂಥ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಇದಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಲಾಗಿದೆ. ಇವತ್ತು ಪರಿಸ್ಥಿತಿಯನ್ನು ತಾವೆಲ್ಲ ಅರ್ಥ ಮಾಡಿಕೊಂಡು ತಿಳಿಕೊಂಡವರು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಸದ್ಭಾವನೆಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ವರ್ತಮಾನ ಸಂದರ್ಭದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಸಂತೋಷ ತಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈ ದಫ್ ಕಾರ್ಯಕ್ರಮ ಇಸ್ಲಾಂ ಧರ್ಮದ ಅನುಯಾಯಿಗಳು ನಡೆಸಿಕೊಂಡು ಬರುವಂತಾಗಿದ್ದರೂ ಕೂಡ ಇತರ ಎಲ್ಲ ಸಮಾಜದ ಜನ ಇದಕ್ಕೆ ಅದನ್ನು ನೋಡಿ ಆನಂದ ಪಡ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ವಿ. ಒಂದು ಸಾಮಾಜಿಕ ಒಂದು ಸಾಂಸ್ಕೃತಿಕ ಒಂದು ಕಲೆ ಅಂತ ಹೇಳಿದರೆ ತಪ್ಪಾಗಿ ಈ ಕಲೆಯನ್ನು ಬಹುಶಃ ಇವತ್ತು ಕೆಲವಾರು ಮಂದಿ ಅದನ್ನು ಹೆಚ್ಚು ಅದಕ್ಕೆ
ಹೊಸ ರೂಪವನ್ನು ಕೊಡ್ತಕ್ಕಂಥ ಮಾಡ್ತಾ ಇದ್ದಾರೆ. ಈ ಒಂದು ದಫ್ನಲ್ಲಿ ಹೊಸ ಹೊಸ ವಿಧಾನಗಳಿಂದ ಈ ಆಡುವಂಥ ಅದನ್ನು ನಡೆಸಿಕೊಂಡು ಬರ್ತಕ್ಕಂಥ, ಅದಕ್ಕೆ ಸ್ಪರ್ಧೆಯನ್ನು ಮಾಡುವಾಗ ಆ ಸ್ಪರ್ಧೆಯಲ್ಲಿ ಹೊಸ ಹೊಸ ವಿಷಯಗಳನ್ನು ಸೇರಿಸಿಕೊಂಡು ಯಾವ ದಫ್ ಸ್ಪರ್ಧೆಯ ಯಾವ ಒಂದು ಸಂಘಟನೆ ಇದೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಆ ದಪ್ಪನ ಕಾರ್ಯಕ್ರಮವನ್ನು ನಡೆಸ್ತಾರೆ, ಅವರಿಗೆ ಬಹುಮಾನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇವು ದಪ್ಪು ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದು. ಬಹುಶಃ ಇದಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈ ಒಂದು ಐಕ್ಯತಾ ವೇದಿಕೆ ಬಹುಶಃ ದಫ್ ಕಾರ್ಯಕ್ರಮದ ಸೌಹಾರ್ದ ಸಮಾರಂಭವೂ ಕೂಡ ಹೌದು. ಸಾಮಾಜಿಕ ಸಾಮರಸ್ಯಕ್ಕೆ ಹೆಚ್ಚು ಇದಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದಕ್ಕೆ ಮಹತ್ವ ಕೊಡಲಾಗಿದೆ ಅನ್ನುವಂಥದ್ದನ್ನು ನಾನು ನಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸಿ ಬಹುಶಃ ಅನೇಕ ಸಮಯಗಳಿಂದ ಬಹುಶಃ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದು, ಇನ್ನೂ ಕೂಡ ಇವತ್ತು ಕಾರ್ಯಕ್ರಮ ಹೆಚ್ಚಿಗೆ ನಡೆಯಲಿ. ಭಾಳಷ್ಟು ಮಂದಿ ದಫ್ ಕಾರ್ಯಕ್ರಮ ನೋಡಲಿಕ್ಕೆ ಬಂದವರಿದ್ದಾರೆ, ಅವರಿಗೆ ನಮ್ಮ ಭಾಷಣ ತುಂಬ ಇಷ್ಟ ಆಗಲಿಕ್ಕಿಲ್ಲ, ಪಥ್ಯನೂ ಕೂಡ ಆಗಲಿಕ್ಕಿಲ್ಲ. ಆದ್ದರಿಂದ ನಾನು ಬಹುಶಃ ವೇದಿಕೆಯಲ್ಲಿ 6:30 ಗಂಟೆ ನಾವು ಮಾತಾಡ್ತಾ ಇದ್ದೇವೆ, ಇನ್ನೂ ಅನೇಕ ಮಂದಿ ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ಹೆಚ್ಚಿಗೆ ಮಾತಾಡಿದ್ದೇನೆ ಅಂತ ನನಗೆ ಅನ್ನಿಸ್ತದೆ. ಮಾತಾಡಿದರೆ ಅದನ್ನು ಕ್ಷಮೆ ಮಾಡಬೇಕು ಅಂತ ನಾನು ತಮಗೆ ತಿಳಿಸಿಕೊಂಡು, ನನಗೆ ತಿಳಿದ ಮಟ್ಟಿಗೆ ನಾನು ಏನೇನು ಅನಿಸಿಕೆ ಇದೆ ಅದನ್ನು ನಾನು ಹೇಳಲಿಕ್ಕೆ ಇದನ್ನು ಉಪಯೋಗ ಮಾಡಿದ್ದೇನೆ. ಬಹುಶಃ ಇದಕ್ಕೆ ಮಹತ್ವ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ, ಮುಂದಿನ ಈ ದಫ್ ಕಾರ್ಯಕ್ರಮದ ಸ್ಪರ್ಧೆಯಲ್ಲಿ ಹೊಸ ಒಂದು ವಿಚಾರಗಳು ಬೆಳಕಿಗೆ ಬಂದು ಈ ಸ್ಪರ್ಧೆ ಅನ್ನುವಂಥದ್ದಕ್ಕೆ ಹೆಚ್ಚು ಮಹತ್ವ ಸಿಗಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಕ್ತಾಯ ಮಾಡಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದಂತಹ ರಾಜ್ಯ ಕಂಡ ಹಿರಿಯ ಅನುಭವಿ ರಾಜಕೀಯ ವ್ಯಕ್ತಿತ್ವ ಶ್ರೀ ಬಿ ರಮನಾಥ್ ರೈರವರೇ ತಮಗೆ ಮನದಾಲದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಈ ಒಂದು ವೇದಿಕೆಯಲ್ಲಿ ದಿನದ 24 ಗಂಟೆಯಲ್ಲೂ ಕರ್ತವ್ಯದಲ್ಲಿ ನಿರತರಾಗಿರತಕ್ಕಂತಹ ಈ ಭಾಗ ಕಂಡಂತಹ 8 ಜನ ಪವರ್ ಮ್ಯಾನ್ ಗಳನ್ನು ಸನ್ಮಾನಿಸ್ತಾ ಇದ್ದೇವೆ. ತಾವು ದಯವಿಟ್ಟು ವೇದಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಶ್ರೀ ಸುನೀಲ್ ಕುಮಾರ್ ಎಸ್ ತಾವು ವೇದಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಅದೇ ರೀತಿ ಬಸವಗೌಡ ತಾವು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದಲ್ಲದೆ ಶ್ರೀ ರವಿ, ಅದೇ ರೀತಿ ಶ್ರೀ ಮುತ್ತುರಾಜ್, ಶ್ರೀ ರವಿಚಂದ್ರ ಕೆ, ಶ್ರೀ ಮೈಸೂರ್ ನಾಯಕ್, ಅದೇ ರೀತಿ ಶ್ರೀ ಮಹೇಶ್ ನಾಯಕ್, ಅದಲ್ಲದೆ ಶ್ರೀ ಸುನೀಲ್ ಜಾಧವ್ ತಾವು ಎಲ್ಲರೂ ವೇದಿಕೆಯನ್ನು ಸೇರಿಕೊಂಡಿದ್ದೀರಾ. ಐಕ್ಯ ವೇದಿಕೆ ರಿಜಿಸ್ಟರ್ಡ್ ಕೊಡಾಜೆ ಇದರ ವತಿಯಿಂದ ಈ ಭಾಗದ ಜನರ ಮನಸ್ಸನ್ನು ಗೆದ್ದಂತಹ ನಮ್ಮ ಪವರ್ ಮ್ಯಾನ್ ಗಳನ್ನು ನಾವು ಇಂದು ಸುಂದರ ಸಮಾರಂಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರತಕ್ಕಂತಹ ಅತಿರಥ ಮಹಾರಥ ಗಣ್ಯ ವ್ಯಕ್ತಿಗಳು ನಮ್ಮ ಪವರ್ ಮ್ಯಾನ್ ಗಳನ್ನು ಸಾಲುವದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸ್ತಾ ಇದ್ದಾರೆ. ತಾವು ಅದನ್ನು ಸ್ವೀಕರಿಸಿಕೊಳ್ಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ದಿನದ 24 ಗಂಟೆ ಸಹ ಈ ಭಾಗದ ಬೆಳಕಿಗಾಗಿ ಯಾವ ತುರ್ತು ಸಂದರ್ಭದಲ್ಲೂ ಮಳೆಯನ್ನು ಲೆಕ್ಕಿಸದೆ, ಗಾಳಿ ಮಳೆಯನ್ನು ಲೆಕ್ಕಿಸದೆ ಜನರ ಸೇವೆಯಲ್ಲಿ ನಿರತರಾದಂತಹ ತಮಗಿದು ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಶ್ರೀಯುತ ರಮಾನಾಥ್ ರೈ ಸರ್ ಹಾಗೂ ಅದೇ ರೀತಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು. ಬಹುಶಃ ಈ ಒಂದು ಪವರ್ ಮ್ಯಾನ್ ಗಳಿಗೆ ಸನ್ಮಾನ ಅಂತ ಹೇಳುವಾಗ ಪಿಯೂಸೆಲ್ ರಾಡ್ರಿಗಸ್ ಅವರು ಮುಂದೆ ಬಂದಿದ್ದಾರೆ. ಅದು ನಾವು ಯಾಕೆ ಅಂತ ಹೇಳಿ ಹೇಳ್ಬೇಕಾಗಿಲ್ಲ, ಅಲ್ಲಿ ಶ್ರೀಧರ್ ರೈ ಅವರು ನಗ್ತಾ ಇದ್ದಾರೆ. ಕಾರಣ ಅವರು ಕೂಡ ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಲೆವಿನ್ ಎಲೆಕ್ಟ್ರಿಕಲ್ಸ್ ಮೂಲಕ ಈ ಒಂದು ರಾಜ್ಯದಲ್ಲೇ ಒಂದು ನಂಬರ್ ಕ್ಲಾಸ್ 1 ಗುತ್ತಿಗೆದಾರರಾಗಿದ್ದುಕೊಂಡು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಯಾವತ್ತು ನೋಡಿದ್ರು ಕೂಡ ಈ ಪವರ್ ಮ್ಯಾನ್ ಗಳನ್ನ ದೂರುವವರೇ ಬೈಯುವವರೇ ಜಾಸ್ತಿ.
ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಸಾಕು, ನಾವು ದೂರುವುದು. ಆದ್ರೆ ಅವರ ಆ ಕಷ್ಟ, ಆ ನೋವು, ಅವರ ಬೇನೆ ಅದು ಏನಿದೆ ಅಂತೇಳಿ ನಾವು ಯಾರು ಕೂಡ ಚಿಂತಿಸ್ತಾ ಇಲ್ಲ. ಅವರಿಗೂ ಕುಟುಂಬ ಇದೆ, ಅವರಿಗೂ ಮಕ್ಕಳು ಇದ್ದಾರೆ. ಅವರು ಕೂಡ ಈ ಒಂದು ಕುಟುಂಬವನ್ನ ಪಾಲನೆ ಜೊತೆಗೆ ನಮಗೆ ಯಾವುದೇ ರಾತ್ರಿ ಹಗಲು ಎನ್ನದೆ, ಮಳೆ ಚಳಿ ಎನ್ನದೆ ಅವರು ಆ ವಿದ್ಯುತ್ ಕಂಬದಲ್ಲಿ ನೇತಾಡಿಕೊಂಡು ಆ ವಿದ್ಯುತ್ ಕಂಬದ ಆ ಸಂಪರ್ಕವನ್ನ ನೀಡುವುದರ ಮೂಲಕ ನಮಗೆ ನಮ್ಮ ಮನೆಗೆ ಬೆಳಕನ್ನ ಹರಿಸ್ತಾರೆ. ಅಂತಹ ಒಂದು ಪವರ್ ಮ್ಯಾನ್ ಗಳನ್ನ ಗುರುತಿಸಿ ಅವರನ್ನು ಗೌರವಿಸುವಂತಹ ಕಾರ್ಯ ನಮ್ಮ ಈ ಒಂದು ಐಕ್ಯ ವೇದಿಕೆ ನೆರವೇರಿಸ್ತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಇಂತಹ ಶ್ರಮಜೀವಿಗಳನ್ನ ನಾವು ಅವರ ಸೇವೆಯನ್ನ ಗುರುತಿಸಿ ಅವರನ್ನ ಮೇಲಕ್ಕೆ ತಂದು ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಉತ್ತಮ ರೀತಿಯಲ್ಲಿ ಕೂಡ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅದು ಪ್ರೋತ್ಸಾಹ ಆಗ್ತದೆ ಅನ್ನತಕ್ಕಂತ ಮಾತನ್ನ ಹೇಳ್ತಾ ಇದೆ. ಬಹಳಷ್ಟು ಸುಂದರವಾದಂತಹ ಒಂದು ಕಾರ್ಯಕ್ರಮ, ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. 2, 4, 6, 7 ಮಂದಿಯಲ್ಲಿ ನಿಜಕ್ಕೂ 5 ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಗಡ್ಡಧಾರಿ ಯುವಕರಿದ್ದಾರೆ. 2 ಮಾತ್ರ ಗಡ್ಡ ಇಲ್ಲದಿದ್ದಾರೆ. ನಿಜಕ್ಕೂ ಗಡ್ಡ ಇಲ್ಲದ ಮೋರೆ, ದುಡ್ಡು ಹಾಕದ ಚೀಲ, ಮಕ್ಕಳಿಲ್ಲದ ಮನೆ, ಇವು 3 ಅಡ್ಡಕ್ಕೂ ಬೇಡ ಸರ್ವಜ್ಞ ಎಂಬಂತೆ ಗಡ್ಡಧಾರಿ ಯುವಕರಾಗಿ ದಿನದ 24 ಗಂಟೆ ಕೂಡ ನಾಗಾಲೋಟ ಓಡ್ತಿರ್ತಕ್ಕಂಥ ಬೆಳಕಿಗಾಗಿ ಎಲ್ಲರ ಪ್ರಶ್ನೆಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಳುವಂತ ಈ ನಮ್ಮ ದಿಗ್ಗಜರಿಗೆ ಭಗವಂತ ದೀರ್ಘಾಯುಸ್ಸು, ಸಂಪತ್ತು, ಸರ್ವ ಸನ್ಮಂಗಲ ಕರುಣಿಸಲಿ ಎಂಬ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ಶ್ರೀ ಬಿ ರಮನಾಥ್ ರೈ ಅವರು, ರಾಜಕೀಯ ಭೀಷ್ಮ ಶ್ರೀ ಬಿ ರಮನಾಥ್ ರೈ ಅವರು ನಿಮ್ಮನ್ನು ಅಭಿನಂದಿಸಿದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ PUL ರೋಡ್ರಿಗಸ್ ರವರು ಇದರ ಕಷ್ಟ ಸುಖವನ್ನ ಅರಿತಿರ್ತಕ್ಕಂಥ ಓರ್ವ ವ್ಯಕ್ತಿತ್ವ PUL ರೋಡ್ರಿಗಸ್ ರವರು. ಅವರು ಪವರ್ ಮ್ಯಾನ್, ಲೈನ್ ಮ್ಯಾನ್ ನ ಕಷ್ಟ ಸುಖ ಎಷ್ಟಿದೆ ಎಂಬುದನ್ನು ಅರಿತವರು ಶ್ರೀಯುತ PUL ರೋಡ್ರಿಗಸ್ ರವರು. ಅದೇ ರೀತಿ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಯುವಕರ ಬಗ್ಗೆ ಬಹಳಷ್ಟು ಕನಸು ಕಂಡಂತವರ ವ್ಯಕ್ತಿತ್ವ, ಶೈಕ್ಷಣಿಕ ರಂಗದ ಧೀಮಂತರಾಗಿ ಮುನ್ನಡೆತಕ್ಕಂಥವರು ವ್ಯಕ್ತಿತ್ವ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಅವರು. ಅದೇ ರೀತಿ ಇನ್ನೋರ್ವ ಶಿಕ್ಷಣ ಕ್ಷೇತ್ರದ ಬಹಳಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥ ಇನ್ನೋರ್ವ ಎಲ್ಲರ ಬಗ್ಗೆ ಬಹಳಷ್ಟು ಚಿಂತೆ ಮಾಡತಕ್ಕಂಥ ಶ್ರೀಯುತ ಐದೇಗ ಕಾರ್ಯಕ್ರಮದ ನಮ್ಮ ಕೋಆಪರೇಟಿವ್ ಸೊಸೈಟಿ, ಗೋವರ್ಧನಗಿರಿ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿಶಾಂತ್ ಕೃಷ್ಣ ಭಂಡಾರಿ ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನ ಹಾರೈಸಬೇಕು. ನಮ್ಮ ಎಲ್ಲ ಸನ್ಮಾನಿತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಾಧನೆಯ ಹಾದಿಯಲ್ಲಿ ಪಯಣ ನಿರಂತರ, ಸಾಗುಂತ ಹೋದಂತೆ ಬದುಕಿನಲ್ಲಿ ಸ್ಥಿತ್ಯಂತರ, ನಗುಮುಖದ ತುಂಬೆಲ್ಲ ಛಲದ ಆಲಿಂಗನ, ಲಭ್ಯವು ಖ್ಯಾತಿಯು ನೋಡಿಕೋ ಜತನ, ಬದುಕಿನ ಪಯಣದಲ್ಲಿ ತೊಡಕುಗಳು ಹಲವು, ಎಲ್ಲದರಲ್ಲಿ ನಿಮಗೆ ಲಭಿಸಲಿ ಗೆಲುವು. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ವೇದಿಕೆಯಲ್ಲಿ ನಿಶಾಂತ್ ಕೃಷ್ಣ ಭಂಡಾರಿ ಅವರು. ಎಲ್ರಿಗೂ ನಮಸ್ಕಾರ. ನಾವು ಭಾಷಣಕಾರರಲ್ಲ, ನಮಗೆ ಭಾಷಣ ಮಾಡಿ ಗೊತ್ತಿಲ್ಲ. ನಮಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಐಕ್ಯ ಅಂತ ಹೇಳಿದರೆ ಒಟ್ಟು ಅಂತ ಗೊತ್ತಿದೆ. ಇವತ್ತು ಈ ಇನ್ವಿಟೇಷನಲ್ಲಿರುವ 300 ಹೆಸರುಗಳು ಐಕ್ಯವಾಗಿರೋದೇ ಖುಷಿ ಕೊಡ್ತಾ ಇದೆ. ಕೊಡಾಜೆ ಅಂತ ಹೇಳಿದರೆ ಕೊಡುವ ಜನರಿರುವ ಊರು ಇರಬೇಕು, ಅದಕ್ಕೋಸ್ಕರ ಕೊಡಾಜೆ ಅಂತ ಇರ್ಬೋದು. ಐಕ್ಯ ನಾವು ಈಗ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ವಿ, ವಿ ಆರ್ ಯುನೈಟೆಡ್ ಅಂತ. ನಾವು ಮಂಗಳೂರಿನಲ್ಲಿ ಒಂದು 9 ವರ್ಷದಿಂದ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಎಲ್ಲರೂ ಒಂದು ಅಂತ ಹೇಳ್ಕೊಂಡು ರಿಜಿಸ್ಟರ್ಡ್ ಒಂದು ಸಂಸ್ಥೆ ಮಾಡಿಕೊಂಡು ಕೆಲವು ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಐಕ್ಯ ಅನ್ನೋದು 3 ವರ್ಷದಿಂದ ನಡೀತಾ ಇದೆ. ಇದು 300 ವರ್ಷ ನಡೀಲಿ ಅನ್ನೋ ಆರೈಕೆ ನಮ್ಮದು. ಎಲ್ಲ ರಾಜಕೀಯ ಧುರೀಣರಿದ್ರು, ಅವರ ಎದುರಿನಲ್ಲಿ ನಾವು ಮಾತಾಡಲಿಕ್ಕೆ ನಾವು ತುಂಬ ಸಣ್ಣವರು. ಹಿಂದೆ ಕೂಸ, ಮೂಸ, ಲೂಯಿಸ ಅಂತ, ಅಂದರೆ ಕೂಸಣ್ಣ, ಮೂಸಾಕ ಮತ್ತು ಲೂಯಿಸ್ ಎಲ್ಲ ಒಟ್ಟಿಗಿದ್ರಂತೆ. ಆಮೇಲೆ ಅವರ ಮಕ್ಕಳು ಅನುಪು, ಯೂಸುಫು, ಜೋಸೆಫ್ ಬಂದ ಮೇಲೆ ಸ್ವಲ್ಪ ಆಚೀಚೆ ಆಯಿತು ಅಂತ ಗೊತ್ತಾಯಿತು. ಅದೆಲ್ಲವೂ ಒಟ್ಟಾಗಿ ಐಕ್ಯವಾಗಿ ಯಾವತ್ತೂ ಸಾಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಬಹಳಷ್ಟು ಸುಂದರವಾದಂತಹ ಅರ್ಥಪೂರ್ಣವಾದಂತಹ ಮಾತಿನೊಂದಿಗೆ ಕೊಡಜದ ಎಲ್ಲ ಹೃದಯ ಶ್ರೀಮಂತಿಕೆಯ ತಾಯಿ ಹೃದಯದ ಮಮತೆಯ ಮಾನವೀಯತೆಯ ಮಂದಸ್ಮಿತ ವ್ಯಕ್ತಿಗಳನ್ನ ಮುಕ್ತ ಕಂಠದಿಂದ ಕೊಂಡಾಡಿ ಮಾತಾಡಿದ್ದೀರಾ. ನಿಶಾಂತ್ ಕೃಷ್ಣ ಭಂಡಾರಿ ಅವರೇ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ದೂರದಿಂದ ಬಂದಿರತಕ್ಕಂಥ ಎಲ್ಲ ದಫ್ ತಂಡ ತಮ್ಮ ಉಪಸ್ಥಿತಿಯನ್ನು ಆದಷ್ಟು ಬೇಗ ತಿಳಿಯಪಡಿಸತಕ್ಕದ್ದು. ಅದೇ ರೀತಿ ಯಾವ ಕಾರಣಕ್ಕೂ ರಸ್ತೆ ತಡ ಉಂಟಾಗಬಾರ್ದು. ವ್ಯವಸ್ಥಿತವಾಗಿ ನಮ್ಮ ಪೊಲೀಸ್ ಇಲಾಖೆಯ ಸೂಕ್ತವಾದಂತಹ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವೇದಿಕೆಯ ಎಲ್ಲ ಗಣ್ಯರು ಕೂಡ ಮಾತಾಡುವವರು. ಅದೇ ರೀತಿ ನಮ್ಮ ಚೇತನ್ ರೈ ಅವರು ಕೂಡ ಇದ್ದಾರೆ. ಚೇತನ್ ರೈ ಅವರು ಚಿತ್ರ ನಟರಾಗಿ ಬಹಳಷ್ಟು ಯಶಸ್ವಿ ಕಂಡವರು. ನಮ್ಮ ಸಭಿಕರನ್ನೇ ಯಾವುದೋ ಮಾಯಾಲೋಕಕ್ಕೆ ಕೊಂಡೊಯ್ಯಬಲ್ಲಂತ ಅದ್ಭುತವಾದಂತಹ ಚಿತ್ರ ನಟರಾಗಿ ಈ ಭಾಗದ ಓರ್ವ ಅದ್ಭುತ ಪ್ರತಿಭೆ ಶ್ರೀಯುತ ಚೇತನ್ ರೈ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸಮಾರಂಭದ ಇನ್ನೋರ್ವ ಸನ್ಮಾನಿಸಲ್ಪಡುವಂತಹ ವ್ಯಕ್ತಿ ವೈದ್ಯಕೀಯ ರಂಗದ ಧೀಮಂತ ಡಾಕ್ಟರ್ ಗಣರಾಜ್ ಎಲ್ಕಣ. ಶ್ರೀಯುತ ಗಣರಾಜ್ ಎಲ್ಕಣ ದಯವಿಟ್ಟು ಬನ್ನಿ. ಹಿರಿಯರಾಗಿರ್ತಕ್ಕಂಥವರು, 10ರಲ್ಲಿ ಯುವಕ, 20ರಲ್ಲಿ ಸುಂದರ, 30ರಲ್ಲಿ ಬಲಶಾಲಿ, 40ರಲ್ಲಿ ಸಿರಿವಂತ, 50ರಲ್ಲಿ ಜ್ಞಾನಿ. ಆಯಾಯ ವಯೋಮಾನಕ್ಕೆ ಅನುಗುಣವಾಗಿ ಯುವಕ, ಸುಂದರ, ಬಲಶಾಲಿ, ಸಿರಿವಂತ, ಜ್ಞಾನಿಯಾಗಿ ಮುನ್ನಡೆತಕ್ಕಂಥ ವೈದ್ಯ ಲೋಕದ ಖ್ಯಾತ ರಕ್ತರಾಗಿ ಮುನ್ನಡೆತಕ್ಕಂಥ ಓರ್ವ ಧೀಮಂತರಾಗಿ ನಮ್ಮ ಇಂದಿನ ಐಕ್ಯ ವೇದಿಕೆ ಪರವಾಗಿ ತಾವು ಸನ್ಮಾನಿಸುವನ್ನ ಪಡೆಯಲಿಕ್ಕಿದ್ದೀರಾ. ಶ್ರೀಯುತ ಗಣರಾಜ್ ಎಲ್ಕಣ ವೈದ್ಯ ಲೋಕದ ಖ್ಯಾತ ರತ್ನ ಇವರನ್ನ ಈ ಸುಂದರ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಅಧ್ಯಕ್ಷರು, ಐಕ್ಯ ವೇದಿಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಪದಾಧಿಕಾರಿಗಳವರನ್ನ ಈ ಸುಂದರ ಸಮಾರಂಭದಲ್ಲಿ ಬಹಳಷ್ಟು ಪ್ರೀತಿಯಿಂದ ಈ ಸುಂದರ ಸಮಾರಂಭದಲ್ಲಿ ಅವರನ್ನ ಸನ್ಮಾನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಅಗ್ರಗಣ್ಯ ನಾಯಕರು ಅವರೊಂದಿಗೆ ಕೈ ಜೋಡಿಸಬೇಕು. ಕೆಲವೇ ಕ್ಷಣಗಳಲ್ಲಿ ಜಾನಪದ ಸೊಗಡಿನ, ಜಾನಪದ ಸೊಬಗಿನ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಗೊಂಡು ಬಂದಿರುವ ಹಲವು ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ ದಫ್. ನಾಡಿನಾದ್ಯಂತ ಪ್ರತಿಧ್ವನಿಸುತ್ತಿದೆ, ಜನಸಾಗರವನ್ನೇ ತನ್ನತ್ತ ಸೆಳೆಯುತ್ತಿದೆ. ವಿಶಿಷ್ಟ ವಿಶೇಷ ಇಸ್ಲಾಮಿಕ್ ಕಲೆಗಳಲ್ಲಿ ಒಂದಾಗಿದೆ ದಫ್. ಈ ದಫ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನ ಪಡೆದಿರ್ತಕ್ಕಂಥ ದಫ್ಗೆ ನಮ್ಮ ವೇದಿಕೆ ಸಜ್ಜುಗೊಳ್ಳಲಿದೆ ಕೆಲವೇ ಕ್ಷಣಗಳಲ್ಲಿ. ಇದೀಗ ಈ ಸುಂದರ ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಗಣರಾಜ್ ಎಲ್ಕಣ ಈ ಭಾಗದ ಆರೋಗ್ಯವಂತರಾಗಿ ನಮ್ಮ ಎಲ್ಲ ಸಮುದಾಯ ಬಹಳಷ್ಟು ವ್ಯವಸ್ಥಿತವಾಗಿ ಜೀವನ ನಡೆಸಲಿ, ರೋಗ ಬರದಂತೆ ತಡೆಯುವುದು ರೋಗವನ್ನ ಗುಣಪಡಿಸುವುದಕ್ಕಿಂತ ಉತ್ತಮ ಎಂಬ ಪರಿಕಲ್ಪನೆಯಲ್ಲಿ ತಾವು ಮುನ್ನಡೆದಿದ್ದೀರಾ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಡಾಕ್ಟರ್ ಗಣರಾಜ್ ಎಲ್ಕಣ್ರವರಿಗೆ. ಶಂಶೀರ್ ಬುಡೋಲಿ ದಯವಿಟ್ಟು ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು. ಕಾರ್ಯಕ್ರಮ ನಿರೂಪಕರಾಗಿ, ಅದೇ ರೀತಿ ಪತ್ರಿಕಾ ರಂಗದ ಧೀಮಂತರಾಗಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶಂಶೀರ್ ಬುಡೋಲಿ. ಕ್ಷಮಿಸಿ, ಆಂಬುಲೆನ್ಸ್ ಚಾಲಕ ಶಂಶೀರ್ ಬುಡೋಲಿ ದಯವಿಟ್ಟು ವೇದಿಕೆಗೆ ಬನ್ನಿ. ಕರೆ ಕೊಟ್ಟ ತಕ್ಷಣ ಆಂಬುಲೆನ್ಸ್ ಅನ್ನ ಸಿದ್ಧಪಡಿಸಿರ್ತಕ್ಕಂಥ ಓರ್ವ ನಿಷ್ಠಾವಂತ, 150-200ಕ್ಕಿಂತಲೂ ವೇಗವಾಗಿ ಸಾಗುವ ಜೀವದ ಹಂಗನ್ನು ತೊರೆದು ಇನ್ನೊಂದು ಜೀವಕ್ಕೆ ವರದಾನವಾಗಿ ಮುನ್ನಡೆಯುವ ಆಪತ್ ಬಾಂಧವನಾಗಿ ಮುನ್ನಡೆತಕ್ಕಂಥ ಓರ್ವ ಧೀಮಂತ ಯುವಕ ನಮ್ಮ ಶಂಶೀರ್ ಬುಡೋಲಿ. ಇವರನ್ನ ಈ ಭವ್ಯ ವೇದಿಕೆಯಲ್ಲಿ ಐಕ್ಯ ವೇದಿಕೆಯ ಪರವಾಗಿ ಎಲ್ಲ ಗಣ್ಯರವರನ್ನ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸ್ಮರಣಿಕೆಯನ್ನಿತ್ತು ಈ ಸುಂದರ ಕಾರ್ಯಕ್ರಮದಲ್ಲಿ ಅವರನ್ನ ಸನ್ಮಾನಿಸ್ತಾ ಇದ್ದೇವೆ. ಶ್ರೀಯುತ ಶಂಶೀರ್ ಬುಡೋಲಿ ಅವರನ್ನ ಆಂಬುಲೆನ್ಸ್ ಚಾಲಕರಾಗಿ ಅದೆಷ್ಟೋ ರೋಗಿಗಳಿಗೆ ಬೆಳಕಾಗಿರ್ತಕ್ಕಂಥವರು, ಅದೆಷ್ಟೋ ಜೀವಕ್ಕೆ ವರದಾನವಾಗಿರ್ತಕ್ಕಂಥ ಆಂಬುಲೆನ್ಸ್ ಚಾಲಕ ಶ್ರೀಯುತ ಶಂಶೀರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಸನ್ಮಾನಿಸಲ್ಪಡುವಂತಹ ವ್ಯಕ್ತಿತ್ವ ಶ್ರೀಯುತ ಸುರೇಶ್ ಗಾಣಿಗ ಭಟ್ರಂಜ. ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಬಲಗೈಯಲ್ಲಿ ಕೊಟ್ಟದ್ದನ್ನ ಎಡಗೈ ಕೂಡ ಗೊತ್ತಾಗದ